ಬೆಂಗಳೂರಿನಂದು ಪಿಂಕಿ ಆಂಟಿ ಲವ್ ಸ್ಟೋರಿ ಕಹಾನಿ. ಗಂಡ ಬಿಟ್ಟು ಗಾರ್ಮೆಂಟ್ಸ್ ಬಾಯ್ ಮೇಲೆ ಆಂಟಿಗೆ ಲವ್ ಆಗಿದೆ. ಬೆಂಗಳೂರಿನಲ್ಲೊಂದು ಪಿಂಕಿ ಆಂಟಿ ಲವ್ ಕಹಾನಿ. ಗಂಡನ ಬಿಟ್ಟು ಗಾರ್ಮೆಂಟ್ಸ್ ಬಾಯ್ ಮೇಲೆ ಆಂಟಿಗೆ ಲವ್ ಆಗಿದೆ. ಪಿಂಕಿ ಆಂಟಿ ದುಬಾರಿ, ಕೊನೆಗೂ ಯುವಕ ಮಸಣದ ದಾರಿ. ನಿನಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ ಪಿಂಕಿ ಆಂಟಿ. ಮನನೊಂದು ಕುಣಿಕೆಗೆ ಕೊರಳೊಡ್ಡಿದ 28 ವರ್ಷದ ತಿಪ್ಪೇಸ್ವಾಮಿ. ಬೆಂಗಳೂರಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಶ್ರೀಗಂಧದ ನಗರದಲ್ಲಿ ಚಿತ್ರದುರ್ಗದ ತಿಪ್ಪೇಸ್ವಾಮಿ ಮೃತದೇಹ ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನಲ್ಲೊಂದು ಪಿಂಕಿ ಆಂಟಿ ಲವ್ ಕಹಾನಿ. ಗಂಡನನ್ನ ಬಿಟ್ಟು ಗಾರ್ಮೆಂಟ್ಸ್ ಬಾಯ್ ಮೇಲೆ ಆಂಟಿಗೆ ಲವ್ ಆಗಿತ್ತು. ಪಿಂಕಿ ಆಂಟಿ ದುಬಾರಿ, ಕೊನೆಗೆ ಯುವಕ ಮಸಣದ ದಾರಿ. ನಿನಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ ಪಿಂಕಿ ಆಂಟಿ. ಇದರಿಂದ ಮನನೊಂದ ಯುವಕ 28 ವರ್ಷದ ತಿಪ್ಪೇಸ್ವಾಮಿ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಶ್ರೀಗಂಧ ನಗರದಲ್ಲಿ ಚಿತ್ರದುರ್ಗದ ತಿಪ್ಪೇಸ್ವಾಮಿ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನಲ್ಲೊಂದು ಪಿಂಕಿ ಆಂಟಿ ಲವ್ ಕಹಾನಿ. ಗಂಡನ ಬಿಟ್ಟು ಗಾರ್ಮೆಂಟ್ಸ್ ಬಾಯ್ ಮೇಲೆ ಆಂಟಿಗೆ ಲವ್ ಆಗಿತ್ತಂತೆ. ಪಿಂಕಿ ಆಂಟಿ ದುಬಾರಿ, ಕೊನೆಗೂ ಯುವಕ ಸೇರಿದ್ದಾನೆ ಮಸಣದ ದಾರಿ. ನಿನಗೆ ನನ್ನನ್ನು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ ಪಿಂಕಿ ಆಂಟಿ. ಇದರಿಂದ ಮನನೊಂದು ಕುಣಿಕೆಗೆ ಕೊರಳೊಡ್ಡಿದ್ದ 28 ವರ್ಷದ ತಿಪ್ಪೇಸ್ವಾಮಿ. ಬೆಂಗಳೂರಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಶ್ರೀಗಂಧ ನಗರದಲ್ಲಿ ಚಿತ್ರದುರ್ಗದ ತಿಪ್ಪೇಸ್ವಾಮಿ ಮೃತದೇಹ ಪತ್ತೆಯಾಗಿರುವಂಥದ್ದು. ಮಹಿಳೆಯ ಜೊತೆ ಲಿವಿಂಗ್ ಟು ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ಯುವಕ ತಿಪ್ಪೇಸ್ವಾಮಿ ಇವರು. 2 ಮಕ್ಕಳಿದ್ರೂ ಕೂಡ ಇವನೇ ಬೇಕು ಅಂತ ಬಂದಿದ್ದಂತಹ ಪಿಂಕಿ ಆಂಟಿ. ಇನ್ಸ್ಟಾದಲ್ಲಿ ಪರಿಚಯ ಮತ್ತು ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಕೂಡ. ಬಳಿಕ ಆಕೆಯ ಜೊತೆ ಬೆಂಗಳೂರಿನ ಬಾಡಿಗೆಯ ಮನೆಯಲ್ಲಿ ವಾಸವಾಗಿತ್ತು. ಆಂಟಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಯುವಕ ತಿಪ್ಪೇಸ್ವಾಮಿ 2 ಮಕ್ಕಳನ್ನ ಬಿಟ್ಟು ಇವನೇ ಬೇಕು ಅಂತ ಬಂದಿದ್ರು. ಇನ್ಸ್ಟಾದಲ್ಲಿ ಪರಿಚಯ ಮತ್ತು ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಕೂಡ. ಬಳಿಕ ಆಕೆಯ ಜೊತೆ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ದ ತಿಪ್ಪೇಸ್ವಾಮಿ. ಮನೆ ಮಾಲೀಕರಿಗೆ ಗಂಡ ಹೆಂಡತಿ ಅಂತ ನಂಬಿಸಿದ್ದ ಜೋಡಿಗಳು. ಕೊನೆಗೂ ಮೇಂಟೈನ್ ಮಾಡೋದಕ್ಕೆ ನಿನಗೆ ಆಗಲ್ಲ ಅಂತ ಜಗಳ ಮಾಡ್ತಾ ಇದ್ರಂತೆ. ಸಹವಾಸ ಬಿಟ್ಟು ಬಿಡು ಅಂತ ಆಂಟಿಯಿಂದ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ತಿಪ್ಪೇಸ್ವಾಮಿ ಸಾವಿಗೆ ಪ್ರಿಯಾಂಕಾ ಅಲಿಯಾಸ್ ಪಿಂಕಿ ಕಾರಣ ಅಂತ ದೂರು ಕೂಡ ದಾಖಲಾಗಿರುವುದು. ಸದ್ಯ ನಾಪತ್ತೆಯಾಗಿರುವ ಪಿಂಕಿಗಾಗಿ ಖಾಕಿ ಶೋಧ ನಡೆಸ್ತಾ ಇದೆ. ಆಂಟಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಯುವಕ ತಿಪ್ಪೇಸ್ವಾಮಿ. 2 ಮಕ್ಕಳಿದ್ರು ಕೂಡ ಇವನೇ ಬೇಕು ಅಂತ ಬಂದಿದ್ದು ಪಿಂಕಿ ಆಂಟಿ. ಇನ್ಸ್ಟಾದಲ್ಲಿ ಪರಿಚಯ ಆಗಿ ಒಂದೇ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಳಿಕ ಆಕೆಯ ಜೊತೆ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ರು. ಮನೆ ಮಾಲೀಕರಿಗೆ ತಾವಿಬ್ರು ಗಂಡ ಹೆಂಡತಿ ಅಂತ ನಂಬಿಸಿದ್ದಂತಹ ಜೋಡಿ. ಕೊನೆಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ನಿನ್ಗೆ ಅಂತ 2 ಮಧ್ಯೆ ಜಗಳ ಕೂಡ ಜೋರಾಗಿತ್ತು. ಸಹವಾಸ ಬಿಟ್ಟು ಬಿಡು ಅಂತ ಆಂಟಿಯಿಂದ ಕಿರುಕುಳದ ಆರೋಪ ಕೂಡ ಇತ್ತಂತೆ. ಮಾಡ್ತಾ ಇದ್ರು ಗಾರ್ಮೆಂಟ್ಸ್ ಅಲ್ಲಿ ಸುಮಾರು ಒಂದು 6-7 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ರು ಬೇರೆ ಬೇರೆ ಕಂಪ್ನಿಯಲ್ಲಿ. ಈ ಥರ ಒಂದು 2 ತಿಂಗಳಿಂದ ಪ್ರಿಯಾಂಕಾ ಅಂಬೋಳು ಅವ್ರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಿತ್ತು. ಆ ಕಂಪ್ನಿಲಿ ಪರಿಚಯ ಆದಾಗ ಕೆಲ್ಸಕ್ಕೆ ಅಂತೇಳಿ ಕರ್ಕೊಂಡು ಬರ್ಬೇಕಾದ್ರೆ ಅವ್ರ ಜೊತೆಗೆ ಇದ್ಬಿಟ್ಟು ಅದು ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ 2 ಇದ್ದಾರೆ, 2 ಮಕ್ಕಳಿದ್ದಾರೆ. ಆದರೆ ಅವ್ರನ್ನ ಬಿಟ್ಬಿಟ್ಟು ನಮ್ಮ ತಮ್ಮನ ಜೊತೆ ಇದು ಮಾಡಿ ನಮ್ಮ ತಮ್ಮನಿಗೆ ಮತ್ತೆಲ್ಲ ಕೆಡಿಸ್ಬಿಟ್ಟು ನಮ್ಮ ತಮ್ಮನ ಜೊತೆ ಮದುವೆ ಆಗ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದ್ದಿದ್ದು ದುಡ್ಡೆಲ್ಲ ತಿಂದ್ಬಿಟ್ಟು ಅವ್ರ ರೂಮಲ್ಲೇ ಇದ್ಕೊಂಡು ಸ್ವಲ್ಪ ಅವ್ರಿಗೆ ಕಿರುಕುಳ ಕೊಟ್ಬಿಟ್ಟು ಅವ್ರ ದುಡ್ಡೆಲ್ಲ ಖಾಲಿ ಆದಮೇಲೆ ತುಂಬ ಕಿರುಕುಳ ಕೊಟ್ಬಿಟ್ಟು 2 ಲೇಡೀಸು 3 ಜನ ಲೇಡೀಸು 2 ಜೆಂಟ್ಸ್ ಇದ್ದಾರೆ ಟೋಟಲು. ಆ ವಿಡಿಯೋ ಕ್ಯಾಮ್ರಾದಲ್ಲಿ ಇದೆ, ನಾವು ನೋಡಿದ್ದೀವಿ. ಅವ್ರನ್ನ ಈ ಥರ ಅವ್ರಿಗೆ ತುಂಬ ಕಿರುಕುಳ ಕೊಟ್ಬಿಟ್ಟು ಅವ್ರನ್ನ ನೇಣಾಕ್ಬಿಟ್ಟು ಸಾಯಿಸ್ಬಿಟ್ಟು ಮತ್ತು ಅವರೇ ಅದನ್ನು ಬಿಚ್ಚಿಬಿಟ್ಟು ಮತ್ತು ಪೊಲೀಸ್ನವರಿಗೆ ಹೊಯ್ಸಳದವರಿಗೆ ಕಾಲ್ ಮಾಡಿಬಿಟ್ಟು 112ಗೆ ಕರೆದ್ಬಿಟ್ಟು ಅವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಸರ್ ಈ ಥರ ಅವರೇ ನೇಣಾಕೊಂಡ್ಬಿಟ್ಟವ್ರೆ, ನಾವು ನೋಡಿಬಿಟ್ಟು ನೀವು ಬಿಚ್ಚಿದ್ದೀವಿ ಸರ್, ಸ್ವಲ್ಪ ತೊಗೊಂಡೋಗಿ ಅಂತೇಳಿ ಕರೆದು ನಮ್ಮನ್ನು ಪೊಲೀಸ್ನವರು ಮಂಗಳವಾರ